ನಟ ದರ್ಶನ್ಗೆ ಇದು ಅಗ್ನಿ ಪರೀಕ್ಷೆಯ ಕಾಲ ಅಥವಾ ಜೀವನ ಶೈಲಿಯನ್ನ ಬದಲಿಸುವಂತಹ ಕಾಲ. ಆದ್ರೆ ಅವರು ಬದಲಾಗ್ತಾರೋ ಇಲ್ವೋ, ಬಟ್ ಜೈಲಿನಲ್ಲಂತೂ ಅವರ ದರ್ಪ ದೌಲತ್ತಿಗೆ ಲಗಾಮ ಬಿದ್ದಿರೋದಂತೂ ಸತ್ಯ. ಇದೀಗ ಅವರ ಕೃತಕ ಕೂದಲಿಗೂ ಕೂಡ ಕತ್ತರಿ ಬಿದ್ದಿದೆ ಎನ್ನುವಂತಹ ಸಂಗತಿ ತಿಳಿದು ಬಂದಿದೆ. ಇದರಿಂದ ದರ್ಶನ್ ಅವರ ವಿಗ್ ಸ್ಟೋರಿ ಗೊತ್ತಿಲ್ಲದವರಿಗೂ ತಿಳಿಯುವಂತಾಗಿದೆ. ಮತ್ತೊಂದು ಕಡೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಧ್ಯಾತ್ಮಿಕತೆಯ ಮೊರೆ ಹೋಗಿದ್ದಾರಂತೆ. ಒಂದೇ ಒಂದು ತಪ್ಪು ಒಬ್ಬ ವ್ಯಕ್ತಿಯ ಅಸಲಿ ಮುಖವನ್ನ ತೆರೆದಿಡುತ್ತೆ. ಆದ್ರೀಗ ದರ್ಶನ್ ತಪ್ಪ ಮೇಲೆ ತಪ್ಪು ಮಾಡಿ ತಮ್ಮ ವೈಯಕ್ತಿಕ ಜೀವನ ಗಾಥೆಯನ್ನ ಜಗಜ್ಜಾಹೀರು ಮಾಡ್ಕೊಂಡಿದ್ದಾರೆ. ಸದಾ ಜಿಮ್, ವರ್ಕೌಟ್, ಮೇಕಪ್, ಆಕ್ಷನ್ ಕಟ್ ನಲ್ಲಿ ಬಿಸಿ ಇರ್ತಿದ್ದ ದರ್ಶನ್ಗೆ ಅತಿ ಕಠಿಣ ಕಾಲ ಎದುರಾಗಿದೆ. ಕಾಟೇರನ ಕೃತಕ ಕೂದಲನ್ನೇ ತೆಗೆಸಿದ್ರ ಪೊಲೀಸ್. ಜೈಲಿನಲ್ಲಿ ತಲೈವ ಶಿವಾಜಿ ಲುಕ್ನಲ್ಲಿದ್ದಾರ ದಾಸ. ತುಂಬಾ ಜನರಿಗೆ ಗೊತ್ತಿರದ ವಿಚಾರ ಅಂದ್ರೆ ದರ್ಶನ್ ತಲೆ ಕೂದಲು ಒರಿಜಿನಲ್ ಅಲ್ಲ ಅನ್ನೋದು. ಎಸ್, ದರ್ಶನ್ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಾಗ ಅವರ ಕೇಶರಾಶಿ, ಅವರ ಸ್ಟೈಲ್ಗೆ ಮರುಳಾಗದವರೇ ಇಲ್ಲ. ಚಿತ್ರಕ್ಕೊಂದು ಹೇರ್ ಸ್ಟೈಲ್ ಮಾಡಿರುವುದನ್ನ ನೋಡದವರಿಲ್ಲ. ಆದ್ರೆ ದರ್ಶನ್ ಇತ್ತೀಚೆಗೆ ವಿಗ್ ಹಾಕೋದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಇದೀಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಮೇಲೆ ವಿಗ್ ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದ್ಯಂತೆ. ಹೀಗಾಗಿ ವಿಗ್ ತೆಗೆಸಿರೋ ಪೊಲೀಸರು ದರ್ಶನ್ ತಲೆ ಕೂದಲನ್ನ ಪೂರ್ತಿಯಾಗಿ ಬೋಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಜೈಲಿನಲ್ಲಿರೋ ದರ್ಶನ್ ತಲೆ ಕೂದಲನ್ನ ಶೇವ್ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರ ವಿಗ್ ತೆಗೆಸಿ ಇಡೀ ತಲೆ ಕೂದಲನ್ನ ಪೊಲೀಸರು ಶೇವ್ ಮಾಡಿಸಿದ್ರಾ ಅನ್ನೋ ಪ್ರಶ್ನೆ ಮೂಡಿದೆ. ಜೈಲಲ್ಲಿರೋ ದಾಸನಿಗೆ ವಿಗ್ ಮೇಂಟೈನ್ ಮಾಡೋದು ಕಷ್ಟವಾಗಿದ್ಯಂತೆ. ಹೇಗಂದ್ರೆ ವಿಗ್ ಕೂದಲು ಮತ್ತು ನಿಜವಾದ ಕೂದಲನ್ನ ಆಗಾಗ ಬ್ಯಾಲೆನ್ಸ್ ಮಾಡಬೇಕು. ಪ್ರತಿ 20 ದಿನಕ್ಕೆ ಒಂದ್ಸಾರಿ ಚೆಕ್ ಮಾಡಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಸೆಟ್ ಮಾಡಬೇಕು. ಇದು ಮನೆಯಲ್ಲಾದ್ರೆ ಓಕೆ, ಆದ್ರೆ ಈ ರೀತಿ ಜೈಲ್ನಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಹೀಗಾಗಿ ಈ ಕಷ್ಟವನ್ನ ನೋಡೋಕಾಗದೆ ಜೈಲಾಧಿಕಾರಿಗಳು ವಿಗ್ ತೆಗೆಸಿದ್ದಾರಂತೆ. ದರ್ಶನ್ ರ ತಲೆಯನ್ನ ಕ್ಲೀನ್ ಶೇವ್ ಮಾಡಿಸಿದ್ದಾರೆ ಎಂಬ ಮಾಹಿತಿ ಇದೆ. ಡಿ ಬಾಸ್ ಆಗಿದ್ದ ದರ್ಶನ್ ರನ್ನ ಶಿವಾಜಿ ಸಿನಿಮಾದ ಜಿ ಬಾಸ್ ಅಂದ್ರೆ ಗುಂಡು ಬಾಸ್ ಲುಕ್ಗೆ ಪೊಲೀಸರು ಬದಲಾಯಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಮಧ್ಯೆ ದರ್ಪ ದೌಲತ್ತುಗಳಿಲ್ಲದೆ, ಯಾವುದೇ ಗೊಡವೆ ಇಲ್ಲದೆ ಮನಃಶಾಂತಿಯನ್ನ ಬಯಸೋ ದಾಸನನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತಾನೂ ಹೇಳಲಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಜೈಲಧಿಕಾರಿಗಳು ಯಾವುದೇ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಜೈಲಲ್ಲಿ ಆಂಜನೇಯನ ಭಜನೆ, ದರ್ಶನ್ ಆಧ್ಯಾತ್ಮದ ಮೊರೆ. ದರ್ಶನ್ಗೆ ಈಗ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಟೈಮು. ಈ ಕಾರಣಕ್ಕಾಗಿಯೇ ದರ್ಶನ್ ಆಧ್ಯಾತ್ಮದತ್ತ ಹೊರಳ್ತಿದ್ದಾರಂತೆ. ಯೋಗ ಮಾಡ್ತಿದ್ದಾರಂತೆ, ಆಂಜನೇಯನ ಭಜನೆ ಕೂಡ ಮಾಡ್ತಿದ್ದಾರಂತೆ. ಸಂಜೆ ಹೊತ್ತಲ್ಲಿ ಟೈಮ್ ತಳ್ಳೋಕೆ ತುಳಸಿದಾಸರು ರಚಿಸಿದ್ದ ಪವನ ತನೆಯ ಸಂಕಟ ಹರಣ ಮಂಗಳ ಮೂರ್ತಿ ರೂಪ ಭೂತ ಪಿಶಾಚ ನಿಕಟ ನಹೆ ಆವೈ ಮಹಾವೀರ ಜಪ ನಾಮ ಸುನಾವೈ ಅಂತ ಹನುಮಾನ್ ಚಾಲೀಸ ಪಠಿಸ್ತಿದ್ದಾರಂತೆ. ಅಲ್ಲದೆ ಸ್ವಾಮಿ ವಿವೇಕಾನಂದ ಸೇರಿ ದಾರ್ಶನಿಕರ ಪುಸ್ತಕಗಳನ್ನು ದರ್ಶನ್ ಓದ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಕೆಟ್ಮೇಲ್ ಬುದ್ಧಿ ಬಂತು ಅನ್ನೋ ಹಾಗೆ ದರ್ಶನ್ ಜೈಲಿನಲ್ಲಿ ಮನಃಶಾಂತಿಯ ಮೊರೆ ಹೋಗಿದ್ದಾರೆ. ಇದೇ ಶಾಂತಿಯನ್ನ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆದಾಗ ತೆಗೆದುಕೊಂಡಿದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ವೇನೋ. ಶಿವಕುಮಾರ್ ಜೊತೆ ಪ್ರಜ್ವಲ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.